ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಮಹಾಭಾರತಕ್ಕೆ ಸ್ವಾಗತ. ವಿಷ್ಣುವಿನ ವಾಹನ ಗರುಡನ ಕಥೆ, ಇದರ ಮುಂದುವರಿದ ಭಾಗ. ಗರುಡನು ಇಂದ್ರನ ರಾಜ್ಯವನ್ನು ಸಮೀಪಿಸುತ್ತಿದ್ದಂತೆ ದೇವತೆಗಳ ಮುಂದೆ ಅನೇಕ ಕೆಟ್ಟ ಶಕುನಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸಿದವು. ಉಲ್ಕೆಗಳು ಬೀಳಲಾರಂಭಿಸಿದವು. ಇದರಿಂದ ಭಯಭೀತನಾದ ಇಂದ್ರನು ಗುರುಗಳಾದ ಬೃಹಸ್ಪತಾಚಾರ್ಯರನ್ನು ಇದಕ್ಕೆ ಕಾರಣವೇನು ಎಂದು ಕೇಳಿದನು. ಅವರು, ಇಂದ್ರ, ಬಹಳ ವರ್ಷಗಳ ಹಿಂದೆ ಕಶ್ಯಪರು ಒಂದು ಯಜ್ಞ ನಡೆಸುತ್ತಿದ್ದಾಗ ಯಜ್ಞಕ್ಕೆ ಸಹಾಯ ಮಾಡಲು ನೀನು, ಗಂಧರ್ವರು, ದೇವತೆಗಳು ಹಾಗೂ ಹೆಬ್ಬೆರಳು ಗಾತ್ರದ ವಾಲಕಿಲ್ಯ ಮಹರ್ಷಿಗಳು ಬಂದಿದ್ದರು. ನೀನು ನಿನ್ನ ಶಕ್ತಿಯಿಂದ ಯಜ್ಞಕ್ಕೆ ಬೇಕಾದ ಸಮಿತ್ತುಗಳನ್ನು ರಾಶಿ ರಾಶಿಯಾಗಿ ಹೊತ್ತು ತಂದೆ. ಆದರೆ ವಾಲಕಿಲ್ಯ ಮಹರ್ಷಿಗಳು ಚಿಕ್ಕದಾದ ಒಂದು ಸಮಿತ್ತನ್ನು ಬಹಳ ಕಷ್ಟದಿಂದ ಹೊತ್ತು ತರುತ್ತಿದ್ದರು. ಇದನ್ನು ನೋಡಿದ ನೀನು ನಿನ್ನ ಶಕ್ತಿಯ ಅಹಂಕಾರಕ್ಕೆ ಒಳಗಾಗಿ ಹೋ ಎಂದು ಕೂಗುತ್ತಾ ಅವರನ್ನು ಬೀಳಿಸಿ ಅವಮಾನ ಮಾಡಿದೆ. ಇದರಿಂದ ಮನನೊಂದ ವಾಲಕಿಲ್ಯ ಮಹರ್ಷಿಗಳು ಕುಪಿತರಾದರು. ನಿನ್ನ ಅಹಂಕಾರವನ್ನು ನಿಗ್ರಹಿಸಿ ನಿನಗೆ ಪಾಠ ಕಲಿಸಬೇಕೆಂದು ತೀರ್ಮಾನಿಸಿದರು. ಯಜ್ಞ ಮೊದಲಾಯಿತು. ವಾಲಕಿಲ್ಯ ಮಹರ್ಷಿಗಳು ಯಜ್ಞಕ್ಕೆ ಮಂತ್ರಗಳನ್ನು ಹೇಳುತ್ತಾ ಹವಿಸ್ಸನ್ನು ಸಮರ್ಪಿಸುತ್ತಿದ್ದರು. ಆದರೆ ಮೆಲುದನಿಯಲ್ಲಿ ಇಂದ್ರನಿಗೆ ಮಿಗಿಲಾದ ಒಬ್ಬನ ಜನನವಾಗಲಿ, ಬ್ರಹ್ಮಾಂಡದಲ್ಲಿ ಎಲ್ಲಿ ಬೇಕಾದರಲ್ಲಿ ಸಂಚರಿಸಬಲ್ಲವನಾಗಿರಲಿ, ಯಾವ ಆಕಾರವನ್ನು ಬೇಕಾದರೂ ಧರಿಸಬಲ್ಲವನಾಗಲಿ, ಎಷ್ಟು ಶಕ್ತಿಯನ್ನಾದರೂ ಸಂಚಯಿಸಬಲ್ಲವನಾಗಲಿ, ಅವನ ಸಂಕಲ್ಪ ಶಕ್ತಿಗೆ ಮಿತಿಯೇ ಇಲ್ಲವಾಗಿರಲಿ, ಅಂಥವನೊಬ್ಬವನ ಜನನವಾಗಲಿ ಎಂದು ಹವಿಸ್ಸನ್ನು ಸಮರ್ಪಿಸುತ್ತಿದ್ದರು. ತಮ್ಮ ಸಕಲ ತಪಸ್ಸನ್ನು ಅದಕ್ಕೆ ಧಾರೆ ಎರೆಯುತ್ತಿದ್ದರು. ಇದು ನಿನ್ನ ಗಮನಕ್ಕೆ ಬಂದ ತಕ್ಷಣ ನೀನು ಪಶ್ಚಾತ್ತಾಪದಿಂದ ಋಷಿ ಕಶ್ಯಪರ ಬಳಿ ಹೋಗಿ ನೀವೇ ನನ್ನನ್ನು ರಕ್ಷಿಸಬೇಕು ಎಂದು ಕೇಳಿಕೊಂಡಾಗ ಸಕಲವನ್ನು ಕೇಳಿ ತಿಳಿದ ಕಶ್ಯಪರು ವಾಲಕಿಲ್ಯ ಮಹರ್ಷಿಗಳಲ್ಲಿ ಬೇಡಿಕೊಂಡರು. ಮಹಾತ್ಮನೇ, ಇಂದ್ರನು ಬ್ರಹ್ಮನಿಂದಲೇ ನಿಯೋಜಿತನಾದ ದೇವತೆಗಳ ರಾಜ. ಅವನಿಗಿಂತ ಮಿಗಿಲಾದವರು ಸ್ವರ್ಗದಲ್ಲಿ ಇರುವ ಹಾಗಿಲ್ಲ. ನಿಮ್ಮ ತಪಸ್ಸಿನ ಫಲದಿಂದ ಹುಟ್ಟುವ ಧೀರ ಪಕ್ಷಿಗಳ ರಾಜನಾಗಲಿ. ಪಶ್ಚಾತ್ತಾಪದಿಂದ ಬಳಲಿ ಕ್ಷಮೆ ಬೇಡುತ್ತಿರುವ ಇಂದ್ರನ ಮೇಲೆ ದಯೆ ತೋರಿಸಿರಿ ಎಂದು ಕೇಳಿಕೊಂಡರು. ಆಗ ದಯಾಪರರಾದ ವಾಲಕಿಲ್ಯ ಮಹರ್ಷಿಗಳು, ಹಾಗೆಯೇ ಆಗಲಿ, ನನ್ನ ತಪಸ್ಸಿನ ಆ ಶಕ್ತಿಶಾಲಿ ಮಗು ಯಜ್ಞದ ಫಲವಾಗಿ ನಿನ್ನ ಮಗನೇ ಆಗಿ ಜನಿಸುತ್ತಾನೆ ಎಂದು ಆಶೀರ್ವದಿಸಿದರು. ಯಜ್ಞದ ನಂತರ ಕಶ್ಯಪ ಮಹರ್ಷಿಗಳು ವಿನತೆಯ ಅರಮನೆಗೆ ಬಂದರು. ಯಜ್ಞದ ಫಲವಾಗಿ ಅವರಿಗೆ ಅತಿ ಶೀಘ್ರದಲ್ಲಿ ಪುತ್ರರ ಜನನವಾಗುತ್ತದೆ ಎಂದು ತಿಳಿಸಿ ಮತ್ತೆ ತಪಸ್ಸಿಗಾಗಿ ಕಾಡಿಗೆ ತೆರಳಿದ್ದರು ಎಂದು ಬೃಹಸ್ಪತಿಗಳು ಇಂದ್ರನಿಗೆ ತಿಳಿಸಿದಾಗ ಸಹಜವಾಗಿ ಇಂದ್ರನಿಗೆ ಗಾಬರಿಯಾಯಿತು. ಆಗ ಬೃಹಸ್ಪತಾಚಾರ್ಯರು, ನೋಡು ದೇವೇಂದ್ರ, ಕಶ್ಯಪ ಋಷಿ ಮತ್ತು ವಿನತೆಯ ಮಗನಾದ ಗರುಡ ನಿನ್ನಲ್ಲಿರುವ ಅಮೃತವನ್ನು ಹೊತ್ತೊಯ್ಯಲು ಬರುತ್ತಿದ್ದಾನೆ. ಮಹಾಶಕ್ತಿಶಾಲಿಯಾದ ಗರುಡನಿಗೆ ಇದೇನು ದುಸ್ಸಾಧ್ಯವಲ್ಲ ಎಂದು ಎಚ್ಚರಿಸಿದರು. ದೇವೇಂದ್ರನು ಆ ಕ್ಷಣವೇ ಅಮೃತವನ್ನು ರಕ್ಷಿಸುತ್ತಿದ್ದ ದೇವತೆಗಳನ್ನು ಕರೆದು ಅಮೃತವನ್ನು ಕರೆದೊಯ್ಯುವುದಕ್ಕೋಸ್ಕರ ಮಹಾಪರಾಕ್ರಮಿ ಶಕ್ತಿಶಾಲಿಯಾದ ಬೃಹತ್ ಪಕ್ಷಿಯೊಂದು ಬರುತ್ತಿದೆ, ಅದನ್ನು ತಡೆಯುವುದಕ್ಕೆ ತಯಾರಾಗಿರಿ ಎಂದು ಎಚ್ಚರಿಸಿದನು. ಅಮೃತವನ್ನು ರಕ್ಷಿಸಲು ವಿಶೇಷವಾದ ವ್ಯೂಹವೊಂದನ್ನು ರಚಿಸಿದರು. ಬೃಹತ್ತಾದ ಚಕ್ರವೊಂದರ ಮಧ್ಯೆ ಅಮೃತವನ್ನಿರಿಸಿದ್ದರು. ಅದಕ್ಕೆರಡು
ಭೀಕರವಾದ ಸರ್ಪಗಳು ಕಾವಲಾಗಿದ್ದವು. ಅದರ ಸುತ್ತಲೂ ಅಗ್ನಿಯಿಂದ ರಚಿತವಾದ ಸುಡುಬೆಂಕಿಯ ಕಾವಲು. ನಂತರದಲ್ಲಿ ಬೃಹತ್ ಸಂಖ್ಯೆಯ ದಿವ್ಯಾಸ್ತ್ರಗಳಿಂದ ಶೋಭಿತರಾದ ದೇವತಾ ಸೇನೆ. ಅಷ್ಟರಲ್ಲಿ ಬಿರುಗಾಳಿಯನ್ನೆಬ್ಬಿಸುತ್ತಾ ಅತಿರಭಸದಲ್ಲಿ ರೆಕ್ಕೆಗಳನ್ನು ಬಡಿಯುತ್ತಾ ಗರುಡನು ಬಂದೇ ಬಿಟ್ಟನು. ಆ ಬಿರುಗಾಳಿಯಿಂದೆದ್ದ ಧೂಳಿಗೆ ದೇವತೆಗಳ ಕಣ್ಣೇ ಕಾಣದಂತಾಯಿತು. ಇದನ್ನು ಅರಿತ ದೇವೇಂದ್ರನು ವಾಯುದೇವನನ್ನು ಕರೆದು ಈ ಧೂಳಿನಿಂದ ದೇವತೆಗಳನ್ನು ರಕ್ಷಿಸಲು ಆದೇಶವಿತ್ತನು. ವಾಯುದೇವನು ಆ ಗಾಳಿಯನ್ನೆಲ್ಲ ಊದಿ ಧೂಳನ್ನು ಇಲ್ಲವಾಗಿಸಿದನು. ಆಗ ಮಹಾಪಕ್ಷಿಯಾದ ಗರುಡ ಸ್ಪಷ್ಟವಾಗಿ ಕಂಡುಬಂದನು. ಕೊನೆಗೆ ಭೀಕರ ಯುದ್ಧ ಶುರುವಾಯಿತು. ದೇವತೆಗಳು ತಮ್ಮೆಲ್ಲ ದಿವ್ಯಾಸ್ತ್ರಗಳಿಂದ ಗರುಡನ ಮೇಲೆ ಪ್ರಹಾರ ಮಾಡಲು ಶುರು ಮಾಡಿದರು. ಒಂದಿಷ್ಟು ಹೊತ್ತು ಗರುಡನು ಆಟವಾಡುತ್ತಾ ಆ ಅಸ್ತ್ರಗಳನ್ನೆಲ್ಲ ತನ್ನ ಮೈಮುಟ್ಟುವುದಕ್ಕೆ ಅವಕಾಶ ಮಾಡಿಕೊಟ್ಟನು. ಆ ಅಸ್ತ್ರಗಳಾದರೂ ಗರುಡನ ಕೂದಲನ್ನು ಸಹ ಕೊಂಕಿಸಲಾಗಲಿಲ್ಲ. ಇದನ್ನು ನೋಡಿ ದೇವತೆಗಳಿಗೆ ಭಯವಾಯಿತು. ಇದೆಂತಹ ಪಕ್ಷಿ, ಇದೇನು ಶಕ್ತಿ ಎಂದು ಅಚ್ಚರಿಪಟ್ಟರು. ಗರುಡನು ಇನ್ನು ಆಟ ಸಾಕು ಎಂದವನೇ ಒಮ್ಮೆ ಭೀಕರವಾಗಿ ಕೂಗಿದನು. ದೇವತೆಗಳ ಮೇಲೆ ದಾಳಿ ಮಾಡಿದನು. ಅವನ ಕೊಕ್ಕು, ರೆಕ್ಕೆ, ಕಾಲುಗಳ ಹೊಡೆತಕ್ಕೆ ಸಿಕ್ಕ ದೇವತೆಗಳು ಜರ್ಜರಿತರಾದರು. ದಿಕ್ಕಪಾಲಾಗಿ ಎಲ್ಲೆಂದರಲ್ಲಿ ಓಡಲು ತೊಡಗಿದರು. ಯುದ್ಧ ಭೂಮಿ ರಕ್ತದ ಮಡುವಾಯಿತು. ದೇವತಾ ಸೇನೆಯನ್ನು ಮೀರಿ ಮುಂದೆ ಗರುಡನಿಗೆ ಅಗ್ನಿಯ ಕಾವಲು ಎದುರಾಯಿತು. ಇದೇನಿದು, ಸೂರ್ಯನನ್ನೇ ಸುಡಬಹುದಾದಂತಹ ಅಗ್ನಿ ಇದು ಎಂದು ಅಚ್ಚರಿಪಟ್ಟನು. ತನಗೆ ಬೇಕಾದ ಆಕೃತಿಯನ್ನು ಧರಿಸಬಲ್ಲವನಾದ ಗರುಡ ಸಾವಿರಾರು ತಲೆಗಳುಳ್ಳ ಬೃಹತ್ತಾದ ಆಕಾರ ತಳೆದನು. ಒಂದೊಂದು ಕೊಕ್ಕಿನಲ್ಲೂ ಒಂದು ನದಿಯಷ್ಟು ನೀರನ್ನು ತುಂಬಿಕೊಂಡನು. ಒಮ್ಮೆಲೆ ಅಷ್ಟೂ ನೀರನ್ನು ಉರಿಯುತ್ತಿದ್ದ ಅಗ್ನಿಯ ಮೇಲೆ ಸುರಿಸಿ ಒಂದೇ ಬಾರಿಗೆ ಬೆಂಕಿಯನ್ನು ಆರಿಸಿದನು. ಸುತ್ತುತ್ತಿದ್ದ ಚಕ್ರದ ಮಧ್ಯೆ ಇದ್ದ ಅಮೃತದ ಬೃಹತ್ ಬಟ್ಟಲು ಈಗ ಗರುಡನಿಗೆ ಸ್ಪಷ್ಟವಾಗಿ ಕಾಣಿಸಿತು. ಹಾಗೆ ದಿಟ್ಟಿಸುತ್ತಾ ನೋಡುತ್ತಿದ್ದ ಗರುಡನಿಗೆ 2 ಭೀಕರ ಸರ್ಪಗಳು ಕಂಡವು. ಬೃಹತ್ತಾದ ಗರುಡ ಒಂದು ಚೂರು ವಿಚಲಿತನಾಗಲಿಲ್ಲ. ತಕ್ಷಣವೇ ಅತಿ ಚಿಕ್ಕದಾದ ಆಕಾರ ತಳೆದನು. ಸುತ್ತುತ್ತಿದ್ದ ಚಕ್ರದ ಕೆಳಗೆ ಸುಲಭವಾಗಿ ನುಸುಳಿದನು. ಮತ್ತೆ ತನ್ನ ಶಕ್ತಿಶಾಲಿಯಾದ ರೆಕ್ಕೆಗಳನ್ನು ಬಡಿಯುತ್ತಾ ದೊಡ್ಡದಾದ ಧೂಳನ್ನೆಬ್ಬಿಸಿದನು. ಅದರಿಂದ ಕಣ್ಣು ಕಾಣದಂತಾದ ಸರ್ಪಗಳನ್ನು ಸುಲಭವಾಗಿ ಹಿಡಿದು ತನ್ನ ಕೊಕ್ಕುಗಳಿಂದ ಕುಕ್ಕಿ ನಿರ್ನಾಮ ಮಾಡಿದನು. ಚಕ್ರದ ಮಧ್ಯದಲ್ಲಿ ಅಮೃತದಿಂದ ತುಂಬಿದ್ದ ಸುವರ್ಣದ ಬಟ್ಟಲನ್ನು ಕೈಗೆ ತೆಗೆದುಕೊಂಡನು. ತನ್ನ ಚಿಕ್ಕ ಆಕಾರದಿಂದ ಇದ್ದಕ್ಕಿದ್ದ ಹಾಗೆ ಬೃಹತ್ತಾಗಿ ಬೆಳೆಯುವುದಕ್ಕೆ ಶುರು ಮಾಡಿದನು. ಅವನ ಆಕೃತಿ ಚಕ್ರಕ್ಕಿಂತ ದೊಡ್ಡದಾಗಿ ಚಕ್ರ ಒಡೆದು ಚೂರು ಚೂರಾಯಿತು. ವಿಜೃಂಭಣೆಯಿಂದ ಕೂಗುತ್ತಾ ಗರುಡ ಆಕಾಶದೆತ್ತರಕ್ಕೆ ಹಾರಿದನು. ವಿನತೆಯನ್ನು ದಾಸ್ಯದಿಂದ ಬಿಡಿಸುವುದಕ್ಕೆ ವೇಗವಾಗಿ ಸಾಗಿದನು. ಘನಗಾಂಭೀರ್ಯದಲ್ಲಿ ಹಾರುತ್ತಾ ಸಾಗುತ್ತಿದ್ದ ಪಕ್ಷಿರಾಜನನ್ನು ಮಹಾವಿಷ್ಣು ಅಚ್ಚರಿಯಿಂದ ಮೆಚ್ಚುಗೆಯಿಂದ ನೋಡಿದನು. ಕೈಯಲ್ಲಿ ಯಾರಿಗೂ ಸಿಗಲಾರದಂತಹ ಅಮೃತವಿದೆ. ಆದರೂ ಒಂದಿಷ್ಟು ವಿಚಲಿತನಾಗದೆ ನಿರ್ಲಿಪ್ತತೆಯಿಂದ ಹಾರುತ್ತಿರುವ ಈ ಗರುಡ ಪಕ್ಷಿ ಮಹಾತ್ಮನೇ ಸರಿ. ಒಂದು ಹನಿಯಷ್ಟು ಅಮೃತಕ್ಕೂ ಆಸೆ ಪಡುತ್ತಿಲ್ಲವಲ್ಲ. ಎದುರಿಗೆ ಅಮೃತವಿದ್ದರೆ ದೇವತೆಗಳಿಗೂ ಇಂತಹ ನಿರ್ಲಿಪ್ತತೆ ಸಾಧ್ಯವಿಲ್ಲ. ಕೇವಲ ತನ್ನ ತಾಯಿಯನ್ನು ದಾಸ್ಯದಿಂದ ಬಿಡುಗಡೆ ಮಾಡುವುದೇ ಅವನ ಧ್ಯೇಯವಾಗಿದೆ ಎಂದು ಬಹುವಾಗಿ ಹೊಗಳಿದನು. ಗರುಡನನ್ನು ಕೂಗಿ ಕರೆದನು. ಮಹಾಪಕ್ಷಿಯೇ, ನಿನ್ನ ವರ್ತನೆಯಿಂದ ನಾನು ಸಂಪ್ರೀತನಾಗಿದ್ದೇನೆ. ನಿನಗೆ 2 ವರಗಳನ್ನು ಕೊಡುತ್ತೇನೆ, ಕೇಳಿಕೋ ಎಂದು ಮಹಾವಿಷ್ಣುವು ಹೇಳಿದಾಗ ಗರುಡನು
ವಿನಯದಿಂದ, ಶ್ರೀಹರಿ, ನಿನ್ನ ವರಗಳಿಂದ ನಾನು ಧನ್ಯನಾದೆ. ಒಂದು ವರದಲ್ಲಿ ನನಗೆ ಅಮರತ್ವವನ್ನು ಕರುಣಿಸು, ಇನ್ನೊಂದು ವರದಲ್ಲಿ ನನಗೆ ಎಂದಿಗೂ ನಿನಗಿಂತ ಮೇಲಿನ ಸ್ಥಾನವನ್ನು ದಯಪಾಲಿಸು ಎಂದು ಕೇಳಿದನು. ಇದಕ್ಕೆ ಮುಗುಳ್ನಗುತ್ತಾ ಮಹಾವಿಷ್ಣುವು, ತಥಾಸ್ತು, ನೀನು ನನ್ನೀ ಧ್ವಜಸ್ತಂಭದ ಮೇಲೆ ಸದಾ ವಿರಾಜಮಾನನಾಗಿರು. ನನ್ನ ಆಸನದಿಂದ ಸದಾ ಮೇಲಿರುವ ಈ ಸ್ತಂಭಕ್ಕೆ ಗರುಡಗಂಭ ಎಂದು ಹೆಸರಾಗಲಿ ಎಂದು ಆಶೀರ್ವದಿಸಿದನು. ಧ್ವಜಸ್ತಂಭದ ಮೇಲೆ ಆಸೀನನಾದ ಗರುಡ ಸುಪ್ರೀತನಾದನು. ಮಹಾಮಹಿಮನಾದ ವಿಷ್ಣುವೇ, ನಿನ್ನ ವರಗಳಿಂದ ನಾನು ಧನ್ಯನಾದೆ. ಇದಕ್ಕೆ ಪ್ರತಿಯಾಗಿ ನಾನೂ ಸಹ ನಿನಗೊಂದು ವರವನ್ನು ಕೊಡುತ್ತೇನೆ ಎಂದು ಹೇಳಿದನು. ತಕ್ಷಣವೇ ಮಹಾವಿಷ್ಣುವು ನನ್ನ ವಾಹನನಾಗಿ ನಾನು ಕರೆದ ತಕ್ಷಣ ಬರಬೇಕು ಎಂದು ಕೇಳಿಕೊಂಡನು. ಇದಕ್ಕೊಪ್ಪಿದ ಗರುಡನು ತನ್ನ ತಾಯಿಯನ್ನು ದಾಸ್ಯದಿಂದ ಮುಕ್ತಳನ್ನಾಗಿಸಿದ ನಂತರ ಬರುತ್ತೇನೆ ಎಂದು ಹೇಳಿ ಹೊರಟನು. ಅಷ್ಟರಲ್ಲಿ ಅಮೃತವನ್ನು ಕಳೆದುಕೊಂಡು ದುಃಖತಪ್ತನಾಗಿದ್ದ ಇಂದ್ರ ಆಕಾಶದಲ್ಲಿ ಹಾರುತ್ತಿದ್ದ ಗರುಡನನ್ನು ನೋಡಿದನು. ಕೋಪದಿಂದ ತನ್ನ ವಜ್ರಾಯುಧದಿಂದ ಪ್ರಹಾರ ಮಾಡಿದನು. ಆದರೆ ಅದು ಗರುಡನ ರೆಕ್ಕೆಯ ಒಂದು ಪುಕ್ಕವನ್ನು ಕೊಂಕಿಸಲಿಲ್ಲ. ಇಂದ್ರನು ಸ್ತಂಭೀಭೂತನಾದನು. ಒಂದು ಗಳಿಗೆಯಲ್ಲಿ ಸುಧಾರಿಸಿಕೊಳ್ಳುತ್ತಾ, ಪಕ್ಷಿಗಳಲ್ಲಿ ಶ್ರೇಷ್ಠನಾದ ಗರುಡ ಪಕ್ಷಿಯೇ, ನಿನ್ನ ಶಕ್ತಿಯ ಮಿತಿಯನ್ನು ಪರೀಕ್ಷಿಸುವುದಕ್ಕೋಸ್ಕರ ವಜ್ರಾಯುಧವನ್ನು ಪ್ರಯೋಗಿಸಿದೆ. ನಿನ್ನ ಅಪರಿಮಿತ ಶಕ್ತಿಗೆ ಮಿಗಿಲೇ ಇಲ್ಲ. ನನಗೆ ಸದಾ ಕಾಲ ನಿನ್ನ ಸ್ನೇಹವನ್ನು ದಯಪಾಲಿಸು ಎಂದು ಕೇಳಿಕೊಂಡನು. ಆಗ ಗರುಡನು, ಇಂದ್ರನೇ, ಹಾಗೇ ಆಗಲಿ. ನಿನ್ನ ಮೇಲಿನ ಗೌರವಕ್ಕೂ ಮತ್ತು ವಜ್ರಾಯುಧದ ಮೇಲಿನ ಗೌರವಕ್ಕೂ ನನ್ನ ರೆಕ್ಕೆಯ ಒಂದು ಪುಕ್ಕವನ್ನು ಬೀಳಿಸುತ್ತೇನೆ ಎಂದು ಹೇಳಿ ಒಂದು ಪುಕ್ಕವನ್ನು ಬೀಳಿಸಿದನು. ಇಂದ್ರನು ನನ್ನ ಸ್ನೇಹವನ್ನು ಸ್ವೀಕರಿಸಿದ್ದರಿಂದ ನಾನು ಧನ್ಯನಾದೆ. ಗರುಡ ಪಕ್ಷಿಯೇ, ನೀನೀಗಲೇ ವಿಷ್ಣುವಿನ ವರದಿಂದ ಅಮರನಾಗಿರುವೆ. ನಿನಗೆ ಈ ಅಮೃತದಿಂದ ಉಪಯೋಗವಿಲ್ಲ. ಇನ್ನು ನೀನು ಕೊಡಬೇಕೆಂದಿರುವ ಸರ್ಪಗಳು ನಿನ್ನ ಶತ್ರುಗಳು, ದೇವಲೋಕಕ್ಕೂ ಹಾನಿ ತರುವವರು. ಆದ್ದರಿಂದ ದಯವಿಟ್ಟು ಅಮೃತವನ್ನು ಹಿಂದಿರುಗಿಸು ಎಂದು ಕೇಳಿಕೊಂಡನು. ಆದರೆ ಗರುಡನು ಇದಕ್ಕೊಪ್ಪಲಿಲ್ಲ. ಆದರೆ ಸರ್ಪಗಳಿಂದ ಅದನ್ನು ಕಿತ್ತಿಕೊಳ್ಳಲು ಒಂದು ಉಪಾಯವನ್ನು ಹೇಳಿಕೊಟ್ಟನು. ಸುಪ್ರೀತನಾದ ಇಂದ್ರನು ವರವೊಂದನ್ನು ಕೇಳಿಕೊಳ್ಳುವಂತೆ ಆಶೀರ್ವದಿಸಿದನು. ಸರ್ಪಗಳ ಮೋಸದಿಂದ ತನ್ನ ತಾಯಿ ದಾಸಿಯಾಗಬೇಕಾಯಿತು. ಆದ್ದರಿಂದ ಸರ್ಪಗಳು ಇನ್ನು ಮುಂದೆ ನನ್ನ ಆಹಾರವಾಗುವಂತೆ ವರವನ್ನು ಕೊಡು ಎಂದು ಕೇಳಿಕೊಂಡನು. ತಥಾಸ್ತು ಎಂದ ಇಂದ್ರನು ಅಂತರ್ಧಾನನಾದನು. ಇತ್ತ ವಾಪಸ್ಸು ಬಂದ ಗರುಡ ಸರ್ಪಗಳಿಗೆ ಅಮೃತವನ್ನು ತೋರಿಸಿದನು. ನೋಡಿ, ಕುಶದ ಹುಲ್ಲು ಹಾಸಿನ ಮೇಲೆ ಇದನ್ನು ಇರಿಸುತ್ತೇನೆ. ನೀವು ಹೋಗಿ ಸ್ನಾನಾದಿ ಕರ್ಮಗಳನ್ನು ಮಾಡಿ ಬನ್ನಿ. ನಂತರ ಇದರ ರುಚಿಯನ್ನು ನೋಡಿ ಎಂದು ಸಲಹೆ ಕೊಟ್ಟನು. ತಕ್ಷಣ ನಾನು ಅಮೃತವನ್ನು ಕೊಟ್ಟಿರುವುದರಿಂದ ತಾಯಿಯಾದ ವಿನತೆಯನ್ನು ದಾಸ್ಯದಿಂದ ಮುಕ್ತಳನ್ನಾಗಿ ಮಾಡಿ ಎಂದು ಹೇಳಿದನು. ಹಾಗೇ ಆಗಲಿ. ಈ ಕ್ಷಣದಿಂದ ವಿನತೆ ಸ್ವತಂತ್ರಳು ಎಂದು ಸರ್ಪಗಳು ಹೇಳಿ ಸ್ನಾನಕ್ಕೆ ಹೊರಟವು. ತಕ್ಷಣವೇ ದೇವೇಂದ್ರನು ಬಂದು ಆ ಅಮೃತದ ಕಲಶವನ್ನು ತೆಗೆದುಕೊಂಡು ಮಾಯವಾದನು. ಅಷ್ಟರಲ್ಲಿ ಸ್ನಾನವನ್ನು ಮುಗಿಸಿ ಬಂದ ನಾಗಗಳು ಅಮೃತ ಕಲಶ ಇಲ್ಲದಿರುವುದನ್ನು ನೋಡಿ ತಾವು ಮೋಸ ಹೋಗಿರುವುದನ್ನು ಅರಿತರು. ಆದರೂ ದರ್ಬೆಯ ಮೇಲೆ ಅಮೃತವು ಚೆಲ್ಲಿದಂತೆ ಭ್ರಮೆಯಾಗಿದ್ದರಿಂದ ಅಮೃತದ ಆಸೆಯಲ್ಲಿದ್ದ ನಾಗಗಳೆಲ್ಲವೂ ತಾಮುಂದು ಎನ್ನುತ್ತಾ ದರ್ಬೆಯನ್ನು ನೆಕ್ಕಿದವು. ದರ್ಬೆಯು ಹರಿತವಾಗಿರುವುದರಿಂದ ನಾಗಗಳ ನಾಲಿಗೆಗಳು ಸೀಳಿ ಎರಡಾದವು.
ಅಂದಿನಿಂದ ನಾಗಗಳಿಗೆ 2 ನಾಲಿಗೆಗಳಾದವು. ಗರುಡನು ತಮಗೆ ಮೋಸ ಮಾಡಿದನೆಂದುಕೊಂಡು ನಾಗಗಳು ಗರುಡನೊಂದಿಗೆ ಯುದ್ಧಕ್ಕೆ ನಿಂತವು. ಆದರೆ ಮಹಾನ್ ಬಲಶಾಲಿಯಾದ ಗರುಡನ ಮುಂದೆ ನಾಗಗಳ ಆಟ ಸಾಗಲಿಲ್ಲ. ನಾಗಗಳೆಲ್ಲವೂ ಸೋತು ಹೋದವು. ಹೀಗೆ ಗರುಡ ಮತ್ತು ನಾಗಗಳಿಗೆ ಬದ್ಧ ವೈರಿಗಳಾದರು. ಧನ್ಯವಾದಗಳು ಸ್ನೇಹಿತರೆ. ನನ್ನ ಕತೆಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದುಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.